ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಈ ರೀತಿ ಒಂದು 2 ಬ್ರೌನ್ ಬ್ರೆಡ್, ಅದಕ್ಕೆ ಪೀನಟ್ ಬಟರ್, ಚೀಸ್ ಮತ್ತು ಹನಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ನಾನು ಬನಾನಾ, ಡ್ರೈ ಫ್ರೂಟ್ಸ್, ಪೀನಟ್ ಬಟರ್ ಹಾಗೆ ಹಾಲನ್ನು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಇದಕ್ಕೂ ಸ್ವಲ್ಪ ಹನಿನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೋಸ್ಕರ. ಇನ್ನು ಇದನ್ನು ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ಇವತ್ತು ಅವ್ರಿಗೆ ಬ್ರೇಕ್ಫಾಸ್ಟ್ ಇದನ್ನು ಮಾಡಿಕೊಟ್ಟಿದ್ದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಕುಷ್ಕ ರೈಸ್ ಮಾಡ್ಕೊಂಡಿದ್ದೆ. ತುಂಬಾ ಬೇಗ ಮಾಡ್ಕೊಂಡು ಬಿಡ್ಬೋದು. ಯಾವುದೇ ಥರ ಮಸಾಲೆ ಎಲ್ಲ ಏನು ರುಬ್ಬೋ ಹಾಗಿರಲ್ಲ. ಹಾಗೆಯೇ ಈರುಳ್ಳಿ, ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊಂಡು ಮಾಡ್ಕೊಳ್ಳೋದಷ್ಟೇ. ಬೇಗ ಮಾಡ್ಕೊಂಡು ಬಿಡ್ಬೋದು. ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನನಗೆ ಇವತ್ತು ತುಂಬ ಟೈಮ್ ಇರಲಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋದಕ್ಕೋಸ್ಕರ. ಅದಕ್ಕೆ ನಾನು ಇವತ್ತು ಸಡನ್ನಾಗಿ ಈ ರೆಸಿಪಿನ ಮಾಡ್ಕೊಂಡಿದ್ದೀನಿ. ಮೊದಲೇ ಪ್ಲಾನಿಂಗ್ ಏನೂ ಮಾಡಿಟ್ಕೊಂಡಿರಲಿಲ್ಲ, ಹಾಗಾಗಿ ಮಾಡ್ಕೊಂಡಿದ್ದು ಅಷ್ಟೇ. ಏನಿಲ್ಲ, ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಒಂದು ಸೈಡು ಅಕ್ಕಿನ ತೊಳೆದು ನೆನೆ ಇಟ್ಬಿಟ್ಟು ಮತ್ತು ಇನ್ನೊಂದು ಸೈಡು ತರಕಾರಿನ ಕಟ್ ಮಾಡಿ ಹಾಗೆ ತರಕಾರಿನ ಕಟ್ ಮಾಡಿಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ತಾ ತರಕಾರಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ. ಇನ್ನು ಈಗ ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ. ಅವರು ಕೂಡ ಇನ್ನು ಆಫೀಸ್ಗೆ ಹೊರಟರು. ಇನ್ನು ಮನೇಲಿ ಪಪಾಯ ಇತ್ತು ಅಂತ ಹೇಳಿ ಅದನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದು ಸರಿ ಈ ರೀತಿ ಮನೇಲಿ ಪಪಾಯ ಇದ್ದರೆ ಇದನ್ನು ಈ ರೀತಿ ಸಣ್ಣ ಸಣ್ಣಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಇದಕ್ಕೆ ನನಗೆ ಸ್ವೀಟ್ನೆಸ್ಗೋಸ್ಕರ ಹನಿನ ಆ್ಯಡ್ ಮಾಡ್ಕೊಳ್ತೀನಿ. ಕೆಲವೊಮ್ಮೆ ಇದಕ್ಕೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಈ ಥರ ಜಾಸ್ತಿ ಇತ್ತು, ತುಂಬ ಇದೆ ಅಂತ ಅನ್ನಿಸ್ದಾಗ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಳಿದಿರೋದನ್ನು ನಾನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿನ್ಕೊಳ್ಬೋದು, ಅಥವಾ ಮನೇಲಿ ಯಾರಾದರೂ ತಿಂತಾರೆ ಅಂತ ಹೇಳಿ. ಇನ್ನು ಇವತ್ತು ಸಂಜೆ ನನಗೆ ಸ್ವಲ್ಪ ಬೋಂಡ ತಿನ್ನಬೇಕು ಅಂತ ಯಾಕೋ ಇಷ್ಟ ಆಗ್ತಾಯಿತ್ತು. ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ, ಹೆಲ್ದಿಯಾಗಿರಲ್ಲ. ಅವರು ಯಾವ ಎಣ್ಣೆಯಿಂದ ಮಾಡಿರ್ತಾರೋ ಗೊತ್ತಿಲ್ಲ. ಅಂದರೆ ಹೊರಗಡೆ ಯಾವಾಗಲೂ ಮಾಡೋರು ಕೆಲವೊಬ್ಬರು ಎಣ್ಣೆನ ಸ್ಟೋರ್ ಮಾಡಿಕೊಂಡು ಅದೇ ಎಣ್ಣೆಲೇ ಡೈಲಿ ಕರಿತಿರ್ತಾರೆ. ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ ಹೇಗಪ್ಪ ಅಂತ ಹೇಳಿ, ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ನಾನಿಲ್ಲಿ ತೋರಿಸಿದ್ದೀನಿ, ಬೇಕಿದ್ರೆ ನೋಟ್ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು, ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಕರಿಬೇವಿನ ಸೊಪ್ಪನ್ನು ಕೂಡ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ತಾರೆ, ಹಾಗೇನೂ ಕೂಡ ಹಾಕ್ಕೊಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಪಿಂಚ್ ಆಗುವಷ್ಟು ಅಡುಗೆ ಸೋಡಾನ ಬಳಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಬಳಸ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮೊದಲಿಗೆ ನಾನು ಇದಿಷ್ಟನ್ನು ಕೈಯಿಂದಲೇ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೌಲಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಈ ರೀತಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಗೊತ್ತಾಗೋದಿಲ್ಲ ಕನ್ಸಿಸ್ಟೆನ್ಸಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕು. ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ಅದು ತುಂಬ ಮೆತ್ತಗೆ ಆಗಿಬಿಡುತ್ತೆ, ಅಥವಾ ತುಂಬ ಗಟ್ಟಿಯಾಗೂ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ಇನ್ನು ಇದನ್ನು ಚೆನ್ನಾಗಿ ಕಲಸಿ ಎತ್ತಿಟ್ಕೊಂಡು ಎಣ್ಣೆನ ಕಾಯಕ್ಕಿಟ್ಟು ಈ ರೀತಿ ರೌಂಡಾಗಿ ಮಾಡಿ ಇದನ್ನು ಎಣ್ಣೆಲಿ ಹಾಕಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಎಣ್ಣೆಲಿ ನೀಟಾಗಿ ಈ ರೀತಿ ಕರ್ಕೊಳ್ಳೋದು ಅಷ್ಟೇ. ಇಷ್ಟು ಮಾಡಿದ್ರೆ ಆಯಿತು, ಬೋಂಡ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಯಾವಾಗಲೂ ಮಳೆ ಬರ್ತಿರೋದ್ರಿಂದ ಸಂಜೆ ಆದರೆ ಸಾಕು ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆ ಈ ರೀತಿ ಟೀ ಕಾಫಿ ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ.
ಹಾಗೆ ನನಗೆ ಸ್ವಲ್ಪ ತಲೆನೋವಿತ್ತು. ಹಾಗಾಗಿ ಇವತ್ತು ಶುಂಠಿ, ಏಲಕ್ಕಿನ ಹಾಕಿ ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತಲೆನೋವು ಇರೋ ಟೈಮಲ್ಲಿ ಈ ರೀತಿ ಒಂದು ಗ್ಲಾಸ್ ನೀರಿಗೆ ಶುಂಠಿ ಮತ್ತು ಏಲಕ್ಕಿ, ಬೆಲ್ಲನ ಸೇರಿಸಿ ಹಾಗೆ ಟೀ ಪುಡಿನ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸಿ ಬ್ಲ್ಯಾಕ್ ಟೀನ ಮಾಡಿಕೊಂಡು ಕುಡಿದ್ರೆ ಫಟ್ ಅಂತ ತಲೆನೋವು ಇಳಿದೋಗ್ಬಿಡುತ್ತೆ. ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಟೀ, ಕಾಫಿ ಇದೆಲ್ಲನೂ ಕುಡಿಯೋದಿಲ್ಲ. ಆದರೆ ಈ ಥರ ಬ್ಲ್ಯಾಕ್ ಟೀನ ಕುಡಿತೀನಿ ನನಗೇನಾದರೂ ಕುಡಿಬೇಕು ಅಂತ ಅನ್ನಿಸ್ದಾಗ ಮಾತ್ರ. ಬಟ್ ನಾನು ಯಾವಾಗಲೂ ಇದೇ ಥರ ಬ್ಲ್ಯಾಕ್ ಟೀನೇ ಕುಡಿಯೋದು. ಯಾವಾಗಲೂ ಕುಡಿಯೋಲ್ಲ, ಕುಡಿಬೇಕು ಅಂತ ಅನಿಸ್ದಾಗ ಇದನ್ನೇ ಕುಡಿಯೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ತಲೆನೋವು ಅಂತ ಬಂದರೆ ಈ ಥರ ಒಂದ್ಸರಿ ಮಾಡಿ ನೋಡಿ. ತುಂಬಾ ಮೆಡಿಸನ್ ತಗೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು. ತಲೆನೋವು ಅಂತ ಹೇಳಿ ಕೆಲವೊಬ್ಬರು ತುಂಬ ಟ್ಯಾಬ್ಲೆಟ್ಸ್ ತಗೊತಾ ಇರ್ತಾರೆ ಯಾವಾಗ್ಲೂ. ಆ ಥರ ಎಲ್ಲ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಇನ್ನು ಬ್ಲ್ಯಾಕ್ ಟೀ ಮಾಡಿಕೊಂಡು ಸ್ವಲ್ಪ ಸಂಜೆ ಟೈಮ್ ಈ ಥರ ಹೊರಗಡೆ ನಿಂತ್ಕೊಂಡು ಟೀ, ಕಾಫಿ ಕುಡಿಯೋದ್ರಲ್ಲಿ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನನಗೆ. ಹೊರಗಡೆ ಗಿಡಗಳೆಲ್ಲ ಇರುತ್ತೆ, ಗಾಳಿ ಬರ್ತಾ ಇರುತ್ತೆ, ಹಾಗಾಗಿ ಇಷ್ಟ ಆಗುತ್ತೆ. ಇನ್ನು ಹುರುಳಿಕಾಳಿತ್ತು ಮನೇಲಿ, ಅದನ್ನೆಲ್ಲ ಸ್ವಲ್ಪ ಆಯ್ದು ಅದನ್ನು ಕೂಡ ನೆನೆಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಮೊಳಕೆ ಕಾಳನ್ನು ಬರ್ಸ್ಕಿ ಸಾಂಬಾರು ಅಥವಾ ಬೇರೆ ಏನಾದರೂ ರೆಸಿಪೀಸ್ ಮಾಡೋಣ ಅಂತ ಹೇಳಿ ತುಂಬ ದಿನ ಆಯಿತು ಈ ರೀತಿ ಮೊಳಕೆ ಕಾಳಿಂದ ಅಡುಗೆನ ಮಾಡಿ. ಹಾಗೆ ಅದನ್ನು ಕೂಡ ಮಾಡಿಟ್ಕೊಂಡು ಇನ್ನು ಮನೇಲಿ ಸ್ವಲ್ಪ ಶುಂಠಿ ಇತ್ತು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಯೂಸ್ ಮಾಡೋದು ಸ್ವಲ್ಪನೂ ಇಷ್ಟ ಆಗಲ್ಲ. ನಾನು ಒಂದಷ್ಟು ವೀಡಿಯೋಸ್ನ ನೋಡಿಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ನನಗೆ ಇಷ್ಟನೇ ಆಗೋದಿಲ್ಲ. ಅಷ್ಟು ಗಲೀಜಾಗಿ ಪ್ರಿಪೇರ್ ಮಾಡ್ತಾರೆ, ಹೊರಗಡೆಯಿಂದ ತಂದು ತಿನ್ನೋದೇ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ನಾನು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು. ಮನೇಲೇ ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಬೆಸ್ಟ್. ನಮಗೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ಸಮಾಧಾನ ಕೂಡ ಇರುತ್ತೆ. ನಾವೇ ಕ್ಲೀನಾಗಿ ನೀಟಾಗಿ ಮಾಡಿಟ್ಕೊಂಡಿರ್ತೀವಿ. ಹೊರಗಡೆಯಿಂದ ತಂದರೆ ನಾವು ನೋಡಿರೋ ಹಾಗೆ ಹೊರಗಡೆ ಎಲ್ಲ ಗಲೀಜಾಗಿ ಕೆಟ್ಟೋಗಿರುತ್ತೆ ನೋಡಿ. ಈ ಬೆಳ್ಳುಳ್ಳಿ, ಶುಂಠಿ, ಹುಳ ಎಲ್ಲ ಇರುತ್ತೆ. ಆ ಥರದ್ದೆಲ್ಲ ಹಂಗಂಗೆ ರುಬ್ಬಿ ಪ್ರಿಪೇರ್ ಮಾಡಿ ಪ್ಯಾಕೆಟ್ ಮಾಡಿ ಕೊಟ್ಬಿಡ್ತಾರೆ. ಯಾರು ಹೇಗೆ ಪ್ರಿಪೇರ್ ಮಾಡಿರ್ತಾರೆ ಅಂತ ಕೂಡ ನಾವು ಕಣ್ಣಿಂದ ನೋಡಿರಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು. ಇನ್ನು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ ಬೆಳ್ಳುಳ್ಳಿಗಿಂತ ಶುಂಠಿನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ಬೇಕು. ಏನಕ್ಕೆ ಅಂದರೆ ಶುಂಠಿಯಲ್ಲಿ ಫ್ಲೇವರ್ ಜಾಸ್ತಿ ಇರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿನ ಒಂದ್ಸರಿ ಚೆನ್ನಾಗಿ ರುಬ್ಕೊಳ್ತೀನಿ. ಅದಾದಮೇಲೆ ನಾನು ಇದಕ್ಕೆ 1 ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಬಳಸ್ಕೊಳ್ತೀನಿ. ನಾವು ಯಾವ ಎಣ್ಣೆನಾದರೂ ಬಳಸ್ಕೊಳ್ಬೋದು. ಹಾಗೆ ಇದಕ್ಕೆ ಒಂದು ಅರ್ಧ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ಬೇಗ ಕೆಟ್ಟೋಗಲ್ಲ ಅಂತ ಹೇಳಿ ಇದನ್ನು ಒಂದು ಏರ್ ಟೈಟ್ ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡು ನಾವು ಸ್ಟೋರ್ ಮಾಡ್ಕೊಳ್ಬೋದು, ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಹಾಗೆ ಇನ್ನು ಇವತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಇವತ್ತು ಮೆಣಸಿನ ರಸಂನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಯಿತು. ಇವಾಗ ಈ ಚಳಿಗೆ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಈ ಥರ ಜೀರಿಗೆ ಮೆಣಸು ಹಾಕಿ ರಸನ ಮಾಡಿಕೊಂಡು ಇದ್ರ ಜೊತೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಅಂತ ಹೇಳಿ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ಹುಣಸೆಹಣ್ಣನ್ನು ಚೆನ್ನಾಗಿ ತೊಳೆದು ಮತ್ತು ಅದಕ್ಕೆ ಬಿಸಿ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ಬೇಗ ನೆಂದ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಹೊರಗಡೆಯಿಂದ ತರೋ ಹುಣಸೆಹಣ್ಣು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಎಲ್ಲನೂ ಚೆಕ್ ಮಾಡಿಕೊಂಡು ಅದನ್ನು ಕೂಡ ತೊಳೆದು ನೀಟಾಗಿ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ನಾನಿಲ್ಲಿ ಒಂದು ಬಾಣಲಿಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ತೊಗೊಂಡು ಇದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ. ಈ ಥರ ಇದನ್ನು ಹುರ್ಕೊಂಡಾದಮೇಲೆ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೋದು ಅಥವಾ ಸಣ್ಣ ಮಿಕ್ಸಿ ಜಾರ್ ಇದ್ದರೆ ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದೇ ಥರ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಕಲ್ಲಿದ್ದರೆ ಅದರಿಂದ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಇನ್ನೂ ಹೆಲ್ದಿ ಅಂತ ಹೇಳ್ಬೋದು. ಇನ್ನು ಮತ್ತು ಈಗ ಅದೇ ಪ್ಯಾನ್ಗೆ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಜಜ್ಜಿಟ್ಕೊಂಡಿರುವಂಥ ಒಂದು ಬೆಳ್ಳುಳ್ಳಿನ ಈ ರೀತಿ ಹಾಕಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಸೌಟಿಂದ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನಿಲ್ಲಿ 1 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ.
ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ತೀನಿ. ಇದು ಕಲರ್ ಚೇಂಜ್ ಆಗಿ ಈ ರೀತಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ, ಅಲ್ಲಿ ತನಕ ಬಾಡಿಸ್ಕೊಂಡು ಮತ್ತು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೇಕು. ಮತ್ತು ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಮತ್ತು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ನೀಟಾಗಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಪೂರ್ತಿ ಚೆನ್ನಾಗಿ ಬೆಂದೋಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಅದಾದಮೇಲೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂಥ ಜೀರಿಗೆ ಮೆಣಸಿನ ಪುಡಿನ ಹಾಕಿ ಮತ್ತು ಇದಕ್ಕೆ ನೆನೆ ಇಟ್ಕೊಂಡಿದ್ದಂಥ ಹುಣಸೆ ರಸನ ಸೇರಿಸ್ಕೊಳೋದು. ಇದನ್ನು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೆಂದೋಗಿದೆ. ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ರಸ ಯಾವ ಕನ್ಸಿಸ್ಟೆನ್ಸಿಲಿದ್ರೆ ಇಷ್ಟ ಆಗುತ್ತೆ ಆ ಥರ ನೀವು ಚೆಕ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಮತ್ತು ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೆಲವರು ಒಗ್ಗರಣೆ ಟೈಮಲ್ಲಿ ಸೇರಿಸ್ಕೊಳ್ತಾರೆ, ಕೊನೆಯಾಗಿ ಕೂಡ ಸೇರಿಸ್ಕೊಳ್ತಾರೆ. ಈ ಥರ ಹಾಕ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ. ಇನ್ನು ಈಗ ಇದನ್ನು ಈ ರೀತಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ರಸನ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಇಷ್ಟು ಮಾಡಿದ್ರೆ ಆಯಿತು. ಬಿಸಿ ಬಿಸಿಯಾದ ರುಚಿಯಾದ ಜೀರಿಗೆ ಮೆಣಸಿನ ರಸಂ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ಬಿಸಿ ಬಿಸಿ ಅನ್ನೋ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪಿನಕಾಯಿ, ಹಪ್ಪಳ, ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.